ಬೆಂಗಳೂರಿನ ಜೆಜೆ ನಗರದ ಬಳಿ ನಿನ್ನೆ ಸಂಜೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ಶುರುವಾಗಿವೆ. ಅಪ್ರಾಪ್ತರನ್ನ ಮುಂದೆ ಬಿಟ್ಟು ಧರ್ಮಾಂಧರು ಈ ಕೃತ್ಯ ಎಸಗಿದ್ದಾರಾ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಅಪ್ರಾಪ್ತರನ್ನ ಬಂಧಿಸಿದ್ರೆ ಕೇಸ್ ಕೈ ತೊಳೆದುಕೊಳ್ಳಬಹುದು. ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಮಕ್ಕಳು ತಪ್ಪು ಮಾಡಿದಾರಲ್ವಾ ಅನ್ನೋ ರೀತಿ ಸುಮ್ಮನಾಗ್ತಾರೆ ಎನ್ನುವ ಕಾರಣಕ್ಕೆ ಧರ್ಮಾಂಧರು ಅಪ್ರಾಪ್ತರನ್ನ ಮುಂದೆ ಬಿಟ್ಟು ಈ ಗಲಾಟೆಯನ್ನ, ಈ ಕಲ್ಲು ತೂರಾಟವನ್ನ ಮಾಡಿಸಿದ್ರ ಎನ್ನುವಂತಹ ಅನುಮಾನ ಶುರುವಾಗಿದೆ. ಜೊತೆಗೆ ಮಕ್ಕಳೇ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇದನ್ನ ಬಿಂಬಿಸಬೇಕು ಅಂತ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಎನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲೂ ಕೂಡ ಈ ಅಪ್ರಾಪ್ತ ಮಕ್ಕಳನ್ನ ಅವರು ಬಳಕೆ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಮಕ್ಕಳ ಮೈಂಡ್ ವಾಶ್ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಮಕ್ಕಳು ತಪ್ಪು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಈ ಪ್ರಕರಣವನ್ನ ಬಿಂಬಿಸೋದಕ್ಕೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಆಗಂತುಕರು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಅಪ್ರಾಪ್ತರು ಅರೆಸ್ಟ್ ಆದ್ರೆ ಕೇಸ್ ಗಂಭೀರವಾಗಿಲ್ಲ. ಇನ್ನು ಅಪ್ರಾಪ್ತರನ್ನ ಬಳಕೆ ಮಾಡಿದ್ರೆ ಅಂತಹ ತಲೆನೋವು ಕೂಡ ಇರೋದಿಲ್ಲ. ಯಾಕಂದ್ರೆ 18 ವರ್ಷದ ಬಳಿಕ ರಿಮಾಂಡ್ ಹೋಮ್ನಿಂದ ಮಕ್ಕಳು ರಿಲೀಸ್ ಆಗ್ತಾರೆ, ಅಪ್ರಾಪ್ತರು ರಿಲೀಸ್ ಆಗ್ತಾರೆ. ಜೊತೆಗೆ ರೌಡಿಸಂ ಲೋಕದಲ್ಲೂ ಕೂಡ ಇಂತಹ ಪ್ರಯೋಗಗಳು ಮೊದಲಿಂದಲೂ ಕೂಡ ನಡೀತಾ ಇದೆ. ಕೊಲೆಯಂತಹ ಗಂಭೀರ ಪ್ರಕರಣದಲ್ಲಿ ಅಪ್ರಾಪ್ತ ಮಕ್ಕಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಪ್ರಾಪ್ತರನ್ನ ಬಳಕೆ ಮಾಡಿದ್ರೆ ಕೇಸ್ ಸ್ಟ್ರಾಂಗ್ ಆಗಿರೋದಿಲ್ಲ ಅನ್ನುವಂತಹ ಹಿನ್ನೆಲೆ ಆಗಂತುಕರು ಅಪ್ರಾಪ್ತರನ್ನ ಮುಂದೆ ಬಿಟ್ಟು ಈ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಅಪ್ರಾಪ್ತರನ್ನ ಮುಂದೆ ಬಿಟ್ಟು ಆಗಂತುಕರು ಈ ಕೃತ್ಯವನ್ನ ನಡೆಸಿದ್ದಾರೆ ಎನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಪ್ರತೀಕ್ಷಾ, ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತವರು ಅಥವಾ ವಶಕ್ಕೆ ಪಡೆದಿರುವಂತವರು ಮೂವರು ಕೂಡ ಅಪ್ರಾಪ್ತರಾಗಿದ್ದಾರೆ. ಈಗ ಅಪ್ರಾಪ್ತರನ್ನ ಈಗಾಗಲೇ ವಶಕ್ಕೆ ಪಡೆದಿರೋದ್ರಿಂದ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಜುವೆನಲ್ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ನಂತರ ಅವರನ್ನ ರಿಮಾಂಡ್ ಹೋಮ್ಗೆ ಕಳಿಸಿ ಅದಾದ ನಂತರ 18 ವರ್ಷ ತುಂಬಿದ ನಂತರ, ಅಂದ್ರೆ ಈಗ ಅಪ್ರಾಪ್ತರಾಗಿರೋದ್ರಿಂದ 18 ವರ್ಷ ತುಂಬಿದ ನಂತರ ಅವ್ರನ್ನ ರಿಲೀಸ್ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಒಂದು ಕಂಪ್ಲೀಟ್ ಕಾನ್ಸ್ಪಿರಸಿಯ ಹಿಂದಿರುವಂತದ್ದು ಅಪ್ರಾಪ್ತರನ್ನ ಬಳಸ್ಕೊಂಡು ಅವರನ್ನ ಇನ್ಫ್ಲೂಯೆನ್ಸ್ ಮಾಡಿ ಈ ರೀತಿ ಕೃತ್ಯಗಳನ್ನ ಅಥವಾ ಕಮ್ಯುನಲ್ ವೈಲೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಕಾನೂನಿನ ನ್ಯೂನ್ಯತೆಗಳನ್ನ ಬಳಸ್ಕೊಂಡು ಈ ರೀತಿಯ ಕೃತ್ಯಗಳನ್ನ ಎಸಗ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲೂ ಕೂಡ ಕಸ್ಟಡಿಗೆ ಅಥವಾ ಅರೆಸ್ಟ್ ಮಾಡಿರುವಂತಹ ಮೂವರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಪ್ರಾಪ್ತರಾಗಿದ್ದಾರೆ. ಯಾಕಂದ್ರೆ ಈಗ ಏನಾದ್ರೂ 18ಕ್ಕಿಂತ ಹೆಚ್ಚು ವಯಸ್ಸಿನ ಯುವಕರಾಗಿದ್ದಿದ್ರೆ ಅವರ ವಿರುದ್ಧ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ ಸಮಾಜದ ಶಾಂತಿ ಕದಡುವ ಪ್ರಯತ್ನ, ಜೊತೆಗೆ ಕೋಮು ಪ್ರಚೋದನೆ ರೀತಿಯ ಹಲವು ಸಿವಿಯರ್ ಸೆಕ್ಷನ್ಸ್ ಗಳನ್ನ, ಅಂದ್ರೆ ನಾನ್ ಬೇಲಬಲ್ ಸೆಕ್ಷನ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಅಪ್ರಾಪ್ತರನ್ನ ಬಳಕೆ ಮಾಡಿರೋದ್ರಿಂದ ಇಲ್ಲಿ ಅಪ್ರಾಪ್ತರನ್ನ ಬಳಕೆ ಮಾಡ್ಕೊಂಡ್ರೆ ಅವರು 18 ವರ್ಷದ ನಂತರ ಮತ್ತೆ ಹೊರಗಡೆ ಬರ್ತಾರೆ ಅನ್ನೋದು ಇದರ ಹಿಂದಿರುವಂತಹ ಧರ್ಮಾಂಧರು ಅಥವಾ ಈ ರೀತಿಯ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತವರ ಒಂದು ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಣ್ಣ ಪುಟ್ಟ ಹಣವನ್ನ ಕೊಟ್ಟು, ಅಂದ್ರೆ ಕುಟುಂಬಸ್ಥರಿಗೆ ಹಣವನ್ನ ಕೊಟ್ಟು ಅಪ್ರಾಪ್ತ ಮಕ್ಕಳನ್ನ ಈ ರೀತಿಯಾಗಿ ಕೆಲವೊಂದಷ್ಟು ಜನ ಧರ್ಮಾಂಧರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯ ಆರೋಪಿಗಳನ್ನ ಬಂಧನ ಮಾಡಿರೋದ್ರಿಂದ, ಬಾಲಾಪರಾಧಿಗಳಾಗಿರೋದ್ರಿಂದ ಅವರನ್ನ ವಿಚಾರಣೆ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿ ಕೈ ತೊಳ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ಇದ್ರ ಹಿಂದಿರುವಂತಹ ಒಂದು ಶಕ್ತಿಯನ್ನ ಅಥವಾ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪ್ರಮುಖವಾಗಿ ಪೊಲೀಸರು ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಈ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರೋದ್ರಿಂದ ಮುಂದಿನ ಹಂತದಲ್ಲಿ ಇದು ಜಾಸ್ತಿ ಆಗ್ಬಾರ್ದು. ಯಾಕಂದ್ರೆ ಈ ರೀತಿ ಕಮ್ಯುನಲ್ ವಿಚಾರಗಳು ಅಥವಾ ಗಲಭೆಗಳು ಆದಂತ ಸಂದರ್ಭದಲ್ಲಿ ಅಪ್ರಾಪ್ತರನ್ನ ಬಳಸ್ಕೊಂಡು ಮುಂದಿನ ಹಂತದಲ್ಲೂ ಕೂಡ ಸಾಕಷ್ಟು ಕೃತಿಗಳನ್ನ ಎಸಗಬಾರ್ದು. ಅಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಇದ್ರ ಹಿಂದಿರುವಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶ್, ಡೀಟೇಲ್ಸ್ಗೆ.